ನಮಸ್ಕಾರ ಗೆಳೆಯರೇ. ಸಿನಿಮಾ ಪ್ರೇಮಿಗಳಿಗೆ ಅದರಲ್ಲೂ ವಿಶೇಷವಾಗಿ ತಮಿಳು ಚಿತ್ರರಂಗಕ್ಕೆ ಈಗ ಹಬ್ಬದ ವಾತಾವರಣ. ಯಾಕಂದ್ರೆ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ನಮ್ಮೆಲ್ಲರ ಪ್ರೀತಿಯ ದಳಪತಿ ವಿಜಯ್ ಅವರು ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಹೌದು, ಚಿತ್ರಮಂದಿರಗಳ ಮಾಲೀಕರು ಮತ್ತು ಪ್ರೇಕ್ಷಕರು ಇಬ್ಬರು ಖುಷಿಯಿಂದ ಕುಣಿದಾಡುವಂತಹ ಬಂಪರ್ ಕೊಡುಗೆಯನ್ನು ತಮಿಳುನಾಡು ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ. ಹಾಗಾದ್ರೆ ಸಿಎಂ ವಿಜಯ್ ಕೊಟ್ಟ ಆ ಗುಡ್ ನ್ಯೂಸ್ ಏನು ಗೊತ್ತಾ? ಹೇಳ್ತೀವಿ ಕೇಳಿ. ಕಳೆದ ಕೆಲವು ಸಮಯದಿಂದ ತಮಿಳು ಚಿತ್ರರಂಗ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿತ್ತು. ದೊಡ್ಡ ದೊಡ್ಡ ಸಿನಿಮಾಗಳು ಬಂದರೂ ಥಿಯೇಟರ್ಗಳಿಗೆ ಜನರನ್ನು ಸೆಳೆಯುವುದು ಸವಾಲಾಗಿತ್ತು. ಚಿತ್ರರಂಗದ ಈ ಸಂಕಷ್ಟವನ್ನು ಖುದ್ದಾಗಿ ಅರಿತಿರುವ ನಟ ರಾಜಕಾರಣಿ ಸಿಎಂ ವಿಜಯ್ ಅವರು ಈಗ ಮಾಸ್ಟರ್ ಪ್ಲಾನ್ ಒಂದನ್ನ ಜಾರಿಗೆ ತಂದಿದ್ದಾರೆ. ರಾಜ್ಯದಲ್ಲಿ ಬಿಡುಗಡೆಯಾಗುವ ಯಾವುದೇ ಹೊಸ ತಮಿಳು ಸಿನಿಮಾಗಳಿಗೆ ಮೊದಲ 7 ದಿನಗಳವರೆಗೆ ದಿನಕ್ಕೆ ಬರೋಬ್ಬರಿ 5 ಶೋಗಳನ್ನು ನಡೆಸಲು ತಮಿಳುನಾಡು ಸರ್ಕಾರ ಅಧಿಕೃತವಾಗಿ ಅನುಮತಿ ನೀಡಿದೆ. ಸಾಮಾನ್ಯವಾಗಿ ದಿನಕ್ಕೆ 4 ಶೋಗಳು ಮಾತ್ರ ಇರುತ್ತಿದ್ದುವು. ಆದ್ರೆ ಈಗ ಹೆಚ್ಚುವರಿಯಾಗಿ ಮತ್ತೊಂದು ಶೋ ಸಿಗೋದ್ರಿಂದ ಸಿನಿಮಾ ನಿರ್ಮಾಪಕರಿಗೆ, ವಿತರಕರಿಗೆ ಮತ್ತು ಚಿತ್ರಮಂದಿರಗಳ ಮಾಲೀಕರಿಗೆ ಮೊದಲ ವಾರದಲ್ಲೇ ಭರ್ಜರಿ ಕಲೆಕ್ಷನ್ ಮಾಡಲು ದೊಡ್ಡ ಅವಕಾಶ ಸಿಕ್ಕಂತಾಗಿದೆ. ಪ್ರೇಕ್ಷಕರಿಗೂ ತಮ್ಮ ಇಷ್ಟ ಬಂದ ಸಮಯದಲ್ಲಿ ಸಿನಿಮಾ ನೋಡಲು ಹೆಚ್ಚಿನ ಆಪ್ಷನ್ ಸಿಗಲಿದೆ. ನೋಡಿ, ಒಬ್ಬ ಸಿನಿಮಾ ಹಿನ್ನೆಲೆಯಿಂದ ಬಂದ ನಾಯಕ ಮುಖ್ಯಮಂತ್ರಿ ಆದ್ರೆ ಚಿತ್ರರಂಗದ ನೋವು ಏನು ಎಂದು ಚೆನ್ನಾಗಿ ಗೊತ್ತಿರುತ್ತದೆ ಅನ್ನೋದಕ್ಕೆ ವಿಜಯ್ ಅವರ ಈ ನಿರ್ಧಾರವೇ ಸಾಕ್ಷಿ. ಈ 5 ಶೋಗಳ ನಿಯಮದಿಂದಾಗಿ ಕೇವಲ ದೊಡ್ಡ ಸ್ಟಾರ್ ಸಿನಿಮಾಗಳಿಗೆ ಮಾತ್ರವಲ್ಲ, ಸಣ್ಣ ಬಜೆಟ್ ನ ಕಂಟೆಂಟ್ ಬೆಸ್ಟ್ ಸಿನಿಮಾಗಳಿಗೂ ಹೆಚ್ಚಿನ ಪ್ರಚಾರ ಮತ್ತು ಥಿಯೇಟರ್ಗಳು ಸಿಗುವ ಸಾಧ್ಯತೆ ಇದೆ. ತಮಿಳುನಾಡು ಸರ್ಕಾರದ ಈ ಆದೇಶಕ್ಕೆ ಇಡೀ ಕಾಲಿವುಡ್ ಉದ್ಯಮ ಸದ್ಯ ಧನ್ಯವಾದ ಅರ್ಪಿಸುತ್ತಿದೆ. ವಿಜಯ್ ಅವರ ಈ ನಡೆ ನಿಜಕ್ಕೂ ಸೂಪರ್ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ, ನಮ್ಮ ಕನ್ನಡ ಚಿತ್ರರಂಗ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಾಣುತ್ತಿದೆ. ಕನ್ನಡ ಸಿನಿಮಾಗಳಿಗೂ ಪ್ರೇಕ್ಷಕರನ್ನು ಸೆಳೆಯಲು ಮತ್ತು ಥಿಯೇಟರ್ ಮಾಲೀಕರಿಗೆ ನೇರವಾಗ್ಲೂ ಇಂತಹದೇ ಒಂದು ನಿಯಮದ ಅಗತ್ಯವಿದೆ ಅಲ್ವಾ? ಇದೇ ರೀತಿ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲೂ ಹೊಸ ಕನ್ನಡ ಸಿನಿಮಾಗಳಿಗೆ ಮೊದಲ ವಾರ 5 ಶೋಗಳನ್ನು ನಡೆಸಲು ಸರ್ಕಾರ ಅನುಮತಿ ನೀಡಬೇಕಾ? ನಮ್ಮ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಇಂತಹ ನಿರ್ಧಾರಗಳು ಎಷ್ಟು ಮುಖ್ಯ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪೇಜ್ ಅನ್ನು ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.